ನಾಳೆ ಷಷ್ಠಿ ಹಬ್ಬವನ್ನು ಆಚರಿಸ್ತೀವಿ. ಅಂದರೆ ಸುಬ್ರಹ್ಮಣ್ಯ ಷಷ್ಠಿ ಅಂತ ಕರಿತೀವಿ. ಈ ಹಬ್ಬವನ್ನು ಆಚರಿಸ್ತೀವಿ. ನಮಗೆ ವರ್ಷದಲ್ಲಿ 24 ಷಷ್ಠಿಗಳು ಬರುತ್ತೆ. ಒಂದು ಅಮಾವಾಸ್ಯೆಯಾದ 6ನೇ ದಿನ ಮತ್ತು ಹುಣ್ಣಿಮೆಯಾದ 6ನೇ ದಿನ ಷಷ್ಠಿ ಬರುತ್ತೆ. ಆ ದಿನಗಳಲ್ಲೂ ಕೂಡ ಈ ಷಷ್ಠಿನ ಪೂಜೆ ಮಾಡ್ಬೋದು, ಅಂದರೆ ಸುಬ್ರಹ್ಮಣ್ಯನ ಪೂಜೆ ಮಾಡ್ತೀವಿ. ಆದರೆ ಈ ಷಷ್ಠಿ ಅಂದರೆ ಈಗ ಬರುವಂಥ ಷಷ್ಠಿ ಏನಿದೆ ಅದು ತುಂಬ ವಿಶೇಷ. 24 ಷಷ್ಠಿಗಳಲ್ಲಿ ತುಂಬ ಪ್ರಮುಖವಾದ ಷಷ್ಠಿ ಇದು. ಇದನ್ನು ಚಂಪಾ ಷಷ್ಠಿ ಅಂತ ಕೂಡ ಕರಿತೀವಿ. ಈ ದಿನ ಏನು ಮಾಡಬೇಕು, ಯಾವ ರೀತಿ ತನಿ ಎರಿಬೇಕು ಮತ್ತು ಈ ಹಬ್ಬವನ್ನು ಯಾಕೆ ಆಚರಿಸ್ತೀವಿ ಅನ್ನೋ ಕಥೆಯನ್ನು ಕೂಡ ಕೇಳಬೇಕು. ಆ ಕಥೆಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ನಮ್ಮ ದೋಷಗಳನ್ನ ಕಳಿಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ಸುಬ್ರಹ್ಮಣ್ಯಾಯ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಈ ಮಾರ್ಗಶಿರ ಮಾಸದ ಸುಬ್ರಹ್ಮಣ್ಯ ಷಷ್ಠಿಯನ್ನು ನಾವು ವಿಶಿಷ್ಟವಾಗಿ ಆಚರಿಸ್ತೀವಿ. ಶಿವ ಮತ್ತು ಪಾರ್ವತಿಯ ಮಗನೇ ಕಾರ್ತಿಕೇಯ. ಇವನನ್ನು ಸುಬ್ರಹ್ಮಣ್ಯ ಅಂತಲೂ ಕೂಡ ಕರಿತೀವಿ. ಕುಮಾರಧಾರ ತಟದಲ್ಲಿ ನೆಲೆಯಾದ ಸ್ಥಳವನ್ನೇ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಕರಿತೀವಿ. ಇದ್ರ ಹಿನ್ನೆಲೆ ಒಂದು ಕಥೆ ಇದೆ, ಅದನ್ನು ಮುಂದೆ ತಿಳಿಸ್ಕೊಡ್ತೀನಿ ನಾನು. ಸ್ಕಂದ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಅಂತ ಕರಿತೀವಿ. ಮಾರ್ಗಶಿರದ ಮಾಸದಲ್ಲಿ ಬರುವ ಈ ಷಷ್ಠಿಯನ್ನು ಕುಕ್ಕೆ ಸುಬ್ರಹ್ಮಣ್ಯ ಷಷ್ಠಿ ಅಂತ ಕೂಡ ಕರಿತೀವಿ. ಶುಕ್ಲ ಪಕ್ಷದ 6ನೇ ದಿನ ಆಚರಿಸಲ್ಪಡುವ ಷಷ್ಠಿ ಹಿಂದೂಗಳಲ್ಲಿ ಪ್ರಮುಖ ಹಬ್ಬ. ತುಳುನಾಡಿಗೆ ಕೂಡ ಇದು ತುಂಬ ಪ್ರಮುಖವಾದ ಹಬ್ಬವಾಗಿರುತ್ತೆ. ಈ ಸುಬ್ರಹ್ಮಣ್ಯನ ಕಾರ್ತಿಕೇಯನ್, ಮುರುಗನ್, ಸ್ಕಂದ, ವೇಲನ್, ಕುಮಾರ, ಸ್ವಾಮಿ ಹೀಗೆ ನಾನಾ ಹೆಸರುಗಳಿಂದ ಕರಿತೀವಿ. ಶಿವ ಮತ್ತು ಪಾರ್ವತಿಯರ ಪುತ್ರ ಈ ಸುಬ್ರಹ್ಮಣ್ಯ. ಕುಗ್ಗೆ ಸುಬ್ರಹ್ಮಣ್ಯದಲ್ಲಿ ಆಚರಿಸಲ್ಪಡುವ ಪ್ರಸಿದ್ಧ ಚಂಪಾ ಷಷ್ಠಿಯ ಹಿಂದೆ ಒಂದು ಕಥೆ ಇದೆ. ಅದಕ್ಕೂ ಮುಂಚೆ ಈ ದಿನ ನಾವು ತನಿ ಎರಿತೀವಿ. ಅಂದರೆ ಷಷ್ಠಿ ಹಬ್ಬದಲ್ಲಿ ತುಂಬ ಜನ ತನಿ ಎರಿತೀವಿ. ಇನ್ನು ಕೆಲವೊಬ್ಬರು ಗೌರಿ ಗಣೇಶ ಹಬ್ಬದಲ್ಲಿ, ಗೌರಿ ಹಬ್ಬದ ದಿನ ಅಥವಾ ಗಣೇಶ ಹಬ್ಬದ ದಿನ ಅಥವಾ ಇನ್ನು ಕೆಲವೊಂದು ಹಬ್ಬಗಳಲ್ಲಿ, ರಥಸಪ್ತಮಿ ಹಬ್ಬದ ಸಮಯದಲ್ಲಿ ಹೀಗೆ ಕೆಲವೊಂದು ಹಬ್ಬದಲ್ಲಿ ತನಿ ಎರಿತೀವಿ. ಆದರೆ ತುಂಬ ಜನ ತನಿ ಎರೋದು ಈ ಷಷ್ಠಿ ಹಬ್ಬದಲ್ಲಿ. ತನಿ ಏನು ಕರಿತೇವಪ್ಪ ಅಂದರೆ ನಮಗೆ ಸುಬ್ರಹ್ಮಣ್ಯನಿಂದ ಬರುವಂಥ ದೋಷಗಳೆಲ್ಲ ಕಳೀಲಿ, ಸುಬ್ರಹ್ಮಣ್ಯನ ಆಶೀರ್ವಾದ ಆಗಲಿ ಅಂತ ತನಿ ಎರಿತೀವಿ. ನಾಳೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸಿ ದೇವರ ಪೂಜೆಯನ್ನು ಮಾಡಿ ನಾವು ತನಿ ಎರಿಯೋದಕ್ಕೆ ಹೋಗಬೇಕು. ಮನೆಯಲ್ಲಿವರು ಎಲ್ಲ ತನಿ ಎರಿಬೇಕು. ಆದರೆ ನೆನಪಿರಲಿ, ಬಸ್ರಿ ಹೆಂಗಸು, ಗರ್ಭಿಣಿ ಹೆಂಗಸು ಮಾತ್ರ ತನಿ ಎರಿಬಾರ್ದು. ಇನ್ನು ಮಿಕ್ಕಿದವರೆಲ್ಲ ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲ ತನಿ ಎರಿಬೇಕು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಯಾರಾದರೂ ಕೆಲಸಕ್ಕೆ ಹೋಗಬೇಕು, ಬೆಳಿಗ್ಗೆನೇ ತನಿ ಎರಿಯೋಕ್ಕಾಗಲ್ಲ, ಅವ್ರಿಗೂ ಬಾಕ್ಸ್ ಎಲ್ಲ ಮಾಡಬೇಕು ಅಂತ ಅನಿಸಿದ್ರೆ ನಿಮಗೆ ಬೆಳಿಗ್ಗೆನೇ ಇದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಾದಮೇಲೆ ಹಾಲು, ಬೆಣ್ಣೆ ಸೇರಿಸಿದ ಬಾಟ್ಲನ್ನು ಇಟ್ಕೊಂಡಿರ್ತೀರಲ್ಲ, ಅದನ್ನು ಯಾರು ತನಿ ಎರಿಯೋದಕ್ಕೆ ಬರೋದಕ್ಕಾಗಲ್ವೋ ಅವರ ಕೈಲಿ ಮುಡಿಸಿ ಅವರ ಹೆಸರನ್ನು ಹೇಳಿಸಿ. ನಂತರ ನೀವು ಯಾರ್ಯಾರು ಹೋಗ್ಬೋದು, ಮನೆಯಲ್ಲಿರುವ ಹೆಂಗಸರು ಹೋಗ್ಬೋಗಾದರೆ ಅವರು ಹೋಗ್ಬಿಟ್ಟು ಅದು ಅವ್ರ ಹೆಸರನ್ನು ಹೇಳಿಕೊಂಡು ನೀವು ಹುತ್ತಕ್ಕೆ ತನಿ ಎರಿಬೇಕು. ಬೆಣ್ಣೆ ಮತ್ತು ಹಾಲನ್ನು ಸೇರಿಸಿ ತನಿ ಎರಿಬೇಕಾಗತ್ತೆ. ಬೆಣ್ಣೆಯನ್ನು ಹಾಕಿ ಆಮೇಲೆ ಹಾಲನ್ನು ಹಾಕಿ ತನಿ ಎರಿಬೇಕು. ಅದಕ್ಕೂ ಮುಂಚೆ ಅದಕ್ಕೆ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಹಾಕಿ ತನಿ ಎರಿತೀವಿ. ತನಿ ಎರೆದಾದ್ಮೇಲೆ ನೀವು ನಮ್ಮ ಕಡೆ ಅಕ್ಕಿ, ಕಡಲೆಕಾಳು ಎರಡನ್ನೂ ಬೆಸರಿ ಮತ್ತು ಎಳ್ಳು ಮೂರನ್ನು, ಕಡಲೆಕಾಳನ್ನು ರಾತ್ರಿನೇ ನೆನೆ ಹಾಕಿರುತ್ತೆ. ಸ್ವಲ್ಪ ಬೆಳಿಗ್ಗೆ ಬೇಗ ಇದ್ದಾಗ ಅಕ್ಕಿಯನ್ನು ತೊಳೆದು ನೆನೆ ಹಾಕ್ಕೊಂಡು ಅವು ಮೂರನ್ನು ಬೆರೆಸಿ ತೊಗೊಂಡೋಗ್ತೀವಿ. ಮತ್ತು ಹಣ್ಣುಗಳನ್ನ ಪೀಸ್ ಮಾಡ್ಕೊಂಡು ತೊಗೊಂಡೋಗ್ಬಿಟ್ಟು ಅದನ್ನು ಹುತ್ತದ ದೋಬೆ ಅಂತ ಹೇಳ್ತೀವಿ. ತುತ್ತಿರುತ್ತಲ್ಲ ಅದು. ನಿಮ್ಮ ಕಡೆ ಏನಂತಾರೆ ನಂಗೆ ಗೊತ್ತಿಲ್ಲ, ನಮ್ಮ ಕಡೆ ದೋಬೆ ಅಂತ ಕರಿತೀವಿ. ಅಲ್ಲಿಗೆ ಹಾಕ್ಬಿಟ್ಟು ನಾವು ಹೂವನ್ನು ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತೀವಿ. ಇನ್ನೊಂದೇನಪ್ಪ ಅಂದರೆ ಈ ಪೂಜೆಯನ್ನು ಮಾಡಬೇಕಾದ್ರೆ ನಾವು ಅಲ್ಲಿ ಹುತ್ತದ ಮಣ್ಣನ್ನು ತೊಗೊಂಡು ಬರಬೇಕು. ಹುತ್ತದ ಮಣ್ಣನ್ನು ತೊಗೊಂಡು ಬಂದು ಅದನ್ನು ಕಣ್ಣರೆಪ್ಪೆಗೆ ಹಚ್ಕೋಬೇಕು. ಮತ್ತು ನೀವು ಈಗ ಪೂಜೆ ಮಾಡಿದವರಾದರೆ ಅಲ್ಲೇ ಹಚ್ಕೋತೀರ. ಪೂಜೆ ಮಾಡಲಿಲ್ಲ ಅಂದವ್ರಿಗೆ ಏನು ಮಾಡಬೇಕು ಅಂದರೆ, ಈಗ ಮಕ್ಕಳುಗಳು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಗಂಡ ಮನೇಲಿರೋರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅಂಥವ್ರು ನಿಮಗೆ ತನಿ ಎರಿಯೋಕ್ಕೆ ಬರೋಕ್ಕಾಗಲಿಲ್ಲ ಅಂತಂದವರು ಏನು ಮಾಡಬೇಕಪ್ಪ ಅಂದರೆ ಆ ಹುತ್ತದ ಮಣ್ಣನ್ನು ತೊಗೊಂಡು ಬಂದು ಅವ್ರಿಗೂ ಕೂಡ ಹಣೆಗೆ ಹಚ್ಚಬೇಕು. ಹಣೆಗೆ ಹಚ್ಚೋದ್ರಿಂದ ಅವ್ರಿಗೂ ಕೂಡ ಸುಬ್ರಹ್ಮಣ್ಯನ ಆಶೀರ್ವಾದ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಚರ್ಮರೋಗ ಇತ್ತು ಅಥವಾ ಏನಾದರೂ ಪ್ರಾಬ್ಲಮ್ ಇತ್ತು ಅಥವಾ ಏನಾದರೂ ಬೇಕು ಅಂದರೆ ಆ ಹುತ್ತದ ಮಣ್ಣನ್ನು ಸ್ವಲ್ಪ ಜಾಸ್ತಿ ತಂದು ಅದನ್ನು ಮೈಗೆ ಸವರ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಆ ಸಮಸ್ಯೆ ಇದ್ದರೆ ಹೋಗುತ್ತೆ. ಇನ್ನು ಸುಬ್ರಹ್ಮಣ್ಯಂಗೆ ಪೂಜೆ ಮಾಡಿಕೊಂಡು ಇಷ್ಟು ವಾರ ಮಾಡ್ತೀನಿ ಅಂತ ಹರಿಸ್ಕೊಂಡು ಪೂಜೆ ಮಾಡಿದ್ರೂ ಕೂಡ ತುಂಬ ವಿಶೇಷವಾದ ಫಲಗಳನ್ನ ದೊರೆಯುತ್ತೆ.
ಜೊತೆಗೆ ನಾವು ಇವತ್ತು ಕೇಳಬೇಕಾದಂಥ ಒಂದು ಕತೆ ಇದೆ. ಅಂದರೆ ಸುಬ್ರಹ್ಮಣ್ಯ ಯಾಕೆ ಬಂದು ಇಲ್ಲಿ ನಿಲ್ಲಿಸ್ತಾ ಅನ್ನೋದು ಕತೆ. ಅವನು ಹುಟ್ಟಿದ್ದು ಮತ್ತು ನಿಲ್ಲಿಸಿದ್ದಕ್ಕೆ ಒಂದು ಕಾರಣ ಇದೆ. ಆ ಕಥೆಯನ್ನು ಕೇಳಿದ್ರೂ ಕೂಡ ಸುಬ್ರಹ್ಮಣ್ಯನ ಆಶೀರ್ವಾದ ಆಗುತ್ತೆ. ದಯವಿಟ್ಟು ಈ ಕಥೆಯನ್ನು ಕೇಳಿ, ಜೊತೆಗೆ ನಿಮ್ಮ ಮನೆಯವರಿಗೆ, ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ. ಅವರು ಕೂಡ ಕೇಳಿ ಸುಬ್ರಹ್ಮಣ್ಯನ ಆಶೀರ್ವಾದ ಸಿಗಲಿ. ಸುಬ್ರಹ್ಮಣ್ಯನ ಆಶೀರ್ವಾದ ಆದರೆ ನಮಗೆ ಎಲ್ಲ ರೀತಿಯ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಸುಬ್ರಹ್ಮಣ್ಯನ ದೋಷದಿದ್ದರೆ ನಮಗೆ ಪರಿಹಾರ ಆಗೋದು ಕಷ್ಟ. ಈ ಕಥೆಯನ್ನು ಕೇಳೋದ್ರಿಂದ ಕೂಡ ಪರಿಹಾರ ಆಗುತ್ತೆ. ಏನು ಅಂತ ಹೇಳ್ತೀನಿ ಬನ್ನಿ. ಋಷಿ ಕಶ್ಯಪ ಮಹಾಮುನಿಗೆ 13 ಜನ ಪತ್ನಿಯರು. ಇವರೆಲ್ಲ ದಕ್ಷನ ಮಕ್ಕಳು. ಅಂದರೆ ದಕ್ಷನ ಮಕ್ಕಳನ್ನೇ ಮದುವೆ ಆಗಿರ್ತಾನೆ, ಅಕ್ಕ ತಂಗಿಯರನ್ನೇ ಮದುವೆ ಆಗಿರ್ತಾನೆ. ಅದರಲ್ಲಿ ಕದ್ರು ಮತ್ತು ವಿನೂತ ಕೂಡ ಇಬ್ಬರಿರ್ತಾರೆ. ಒಂದು ದಿನ ಕದ್ರು ತನ್ನ ಸಹೋದರಿ ವಿನುತಾಳೊಂದಿಗೆ ಒಂದು ಪಂಥ ಕಟ್ತಾಳೆ. ಏನಕ್ಕೆ ಅಂದರೆ ಅವಳನ್ನ ಚರಣದಾಸಿ ಮಾಡ್ಕೋಬೇಕು ಅಂತ ಪಂದ್ಯ ಕಟ್ಟಿರ್ತಾಳೆ. ಇದಕ್ಕೆ ತನ್ನ ಮಕ್ಕಳಾದ ಸರ್ಪಗಳ ಸಹಾಯನ ಪಡಿತಾಳೆ. ಅವರು ಒಪ್ಪದಾಗ ಅವರಿಂದ ವಚನವನ್ನು ಪಡಿತಾಳೆ. ವಚನವನ್ನು ಪಡೆದು ಗೆಲುವನ್ನು ಪಡೆದುಕೊಳ್ತಾಳೆ. ಇದು ವಿನುತಾಳ ಮಗನಾದ ಗರುಡನಿಗೆ ತಿಳಿಯುತ್ತೆ. ಅದು ಏನಪ್ಪ ಪಂದ್ಯ ಅಂದರೆ ಅಲ್ಲೊಂದು ಹಸು ಕಾಣ್ತಾ ಇರುತ್ತೆ. ಅದು ವಿನುತ ಹೇಳ್ತಾಳೆ, ಇದು ಬಿಳಿ ಹಸು ಅಂತ ಹೇಳ್ತಾಳೆ. ಇಲ್ಲ, ಇದು ಕಪ್ಪು ಇದೆ ಅಂತ ಹೇಳ್ತಾರೆ. ಇವರಿಬ್ರಿಗೂ ಅದೇ ಮಾತುಕತೆ ಆಗುತ್ತೆ. ಆವಾಗ ಈಗ ಕತ್ಲಾಗಿದೆ, ಬೆಳಿಗ್ಗೆ ಬಂದು ನೋಡೋಣ ಯಾರ್ದು ಮಾತು ಸರಿ ಇದೆ ಅಂತ ಗೊತ್ತಾಗುತ್ತೆ. ಆವಾಗ ಇಬ್ಬರು ಪಂದ್ಯ ಕಟ್ತಾರೆ. ಯಾರು ಮಾತು ಸುಳ್ಳಾಗಿರುತ್ತೋ ಅವರು ಚರಣದಾಸಿ ಆಗಬೇಕು ಅಂತ. ಆಮೇಲೆ ಏನು ಮಾಡ್ತಾಳೆ, ಕದ್ರಿಗೆ ಭಯ ಆಗುತ್ತೆ. ಭಯ ಆದಾಗ ರಾತ್ರಿ ಮತ್ತೆ ಎದ್ದು ಬಂದು ನೋಡ್ತಾಳೆ ಬೇಗ. ಇನ್ನು ವಿನುತ ಮಲಗೆ ಇರ್ತಾಳೆ. ಆವಾಗ ಬಂದು ನೋಡ್ಬಿಟ್ಟು ಅದು ಬಿಳಿದೇ ಆಗಿದ್ದಾಗ ಏನು ಮಾಡ್ತಾಳೆ, ಹೋಗ್ಬಿಟ್ಟು ಮಕ್ಕಳಿಗೆ ಹೇಳ್ತಾಳೆ, ನೀನು ಬೆಳಿಗ್ಗೆ ಬಂದು ನೋಡೋಷ್ಟೊತ್ತಿಗೆ ಅಲ್ಲಿ ಬಾಲಕ್ಕೆ ಸುತ್ಕೊಂಡಿರಬೇಕು ಅಂತ ಹೇಳ್ತಾರೆ. ಆದರೆ ಅವ್ರ ಮಕ್ಕಳುಗಳು ಒಪ್ಕೊಳ್ದೇ ಇದ್ದಾಗ ನೀನು ಅಮ್ಮನ ಮಾತು ಕೇಳಲ್ಲ ಅಂತ ಹೇಳ್ಬಿಟ್ಟು ಹೀಗೆ ಮಾತು ಇದು ಮಾಡಿ ಮಾತಲ್ಲೇ ಅವ್ರನ್ನ ಕಟ್ಟಾಕಿ, ಅಮ್ಮನ ಮಾತು ಕೇಳದೇ ಇರೋರು ಸರಿ ಹೋಗಲ್ಲ ಅಂತೆಲ್ಲ ಹೇಳಿದಾಗ ಅವರು ಆಯಿತು ಅಂತ ಒಪ್ಕೊಂಡು ಹೋಗ್ತಾರೆ. ಆವಾಗ ಮತ್ತೆ ಬೆಳಿಗ್ಗೆ ಕದ್ರು ಮತ್ತು ವಿನುತ ಇಬ್ಬರು ಹೋದಾಗ ಅಲ್ಲಿ ಅದು ಸ್ವಲ್ಪ ಕಪ್ಪಾಗಿ ಕಾಣಿಸುತ್ತೆ. ಮತ್ತೆ ದೂರದಿಂದನೇ ನೋಡ್ತಾಳೆ, ಹಾಗಾಗಿ ಕಪ್ಪು ಸ್ವಲ್ಪ ಕಪ್ಪಗೆ ಕಾಣಿಸುತ್ತೆ. ಆವಾಗ ಆಯಿತು ನಾನು ಸೋತೆ ಅಂತ ಹೇಳ್ತಾಳೆ. ಆವಾಗ ವಿನುತ ಚರಣದಾಸಿ ಆಗೋಕ್ಕೆ ಒಪ್ಕೋತಾಳೆ. ಆಯಿತು ನಾನು ಮಾತು ಕೊಟ್ಟಂಗೆ ಅಂತ. ಆದರೆ ಇದು ವಿನುತಾಳ ಮಗನಾದ ಗರುಡನಿಗೆ ತಿಳಿಯುತ್ತೆ. ಆದರೆ ಕದ್ರು ತನ್ನ ತಾಯಿಗೆ ಸಮನಾಳಾಗಿದ್ದರಿಂದ ಅವಳಿಗೆ ಏನೂ ಮಾಡೋಕ್ಕಾಗಲ್ಲ. ತನ್ನ ತಾಯಿ ಅಕ್ಕ ಅಂದರೆ ತನ್ನ ತಾಯಿನೇ ಅಂತ ಅಂದ್ಕೊಂಡು ಇದು ಮಾಡ್ತಾಳೆ. ಆದರೆ ಇದಕ್ಕೆ ಮೋಸ ಮಾಡೋದಕ್ಕೆ ಸಹಾಯ ಮಾಡಿದ್ದು ಅವಳ ಮಕ್ಕಳು ಹಾವು. ಹಾಗಾಗಿ ಗರುಡ ಏನು ಮಾಡ್ತಾನೆ, ಹಾವುಗಳನ್ನ ಕುಕ್ಕಿ ಸಾಯಿಸ್ಬಿಡ್ತಾನೆ. ಅಂದರೆ ಕುಕ್ಕಿ ತಿನ್ನೋಕೆ ಶುರು ಮಾಡ್ತಾನೆ. ಗರುಡನಿಂದ ಪ್ರಾಣ ಭಯದಿಂದ ಶೇಷ ಪಾತಾಳ ಲೋಕವನ್ನು ಸೇರ್ಕೊಳ್ತಾನೆ. ಅನಂತನು ವೈಕುಂಠದಲ್ಲಿ ಹೋಗಿರ್ತಾನೆ. ನಾಗಗಳು ಶಿವನ ಕೊರಳು ಕೈಗಳನ್ನ ಸುತ್ತಕೊಳ್ತವೆ. ಕಾಳಿಯ ಅನ್ನುವ ಹಾವು ನಂದಗೋಕುಲದ ಯಮುನಿಯಲ್ಲಿ ಅಡುಕೊಳ್ಳುತ್ತೆ. ಹಾಗೆ ಶಂಖಪಾಲ, ಭೂಧರ, ಅನಗಾದಿ ಸರ್ಪಗಳು ಒಂದೊಂದು ಕಡೆಯಲ್ಲಿ ಅಡಗಿಕೊಳ್ತವೆ. ವಾಸುಕಿ ಅನ್ನೋ ಮಹಾಸರ್ಪ ಗರುಡ ಭಯದಿಂದ ತುಳುನಾಡಿಗೆ ಓಡಿಬರುತ್ತೆ. ತುಳುನಾಡಿನ ತಪ್ಪಲಿನ ಸಹ್ಯಾದ್ರಿ ಮಡಿಲಿನ ದಾರಾ ನದಿಯ ಪಕ್ಕದಲ್ಲಿ ಇರುವ ಬಿಲಾದ್ವಾರ ಅನ್ನುವ ಗುಹೆಯಲ್ಲಿ ಅಡಿಕೊಳ್ಳುತ್ತೆ. ಇದು ಹೇಗೋ ಗರುಡನಿಗೆ ತಿಳಿಯುತ್ತೆ. ಘನಘೋರ ಯುದ್ಧ ಆಗುತ್ತೆ ಅವರಿಬ್ಬರ ಮಧ್ಯೆ. ಈ ವಿಷಯನ ತಿಳಿದ ಇವನ ಅಪ್ಪನಾದ ಕಶ್ಯಪ ಅಲ್ಲಿಗೆ ಬಂದು ಯುದ್ಧವನ್ನು ತಡಿತಾನೆ. ಮಹಾಶಿವರ ಭಕ್ತನಾದ ವಾಸುಕಿಯಿಂದ ಹಲವು ಲೋಕ ಕಲ್ಯಾಣ ಕೆಲಸಗಳು ನಡಿಬೇಕಾಗಿದೆ ಅಂತ ಗರುಡನಿಗೆ ಹೇಳ್ತಾನೆ. ಗರುಡ ತನ್ನ ಹಸಿವನ್ನು ಹಿಂಗಿಸುವಂತೆ ಕೇಳ್ಕೊಂಡಾಗ ಮನಿಲಾ ದ್ವೀಪದಲ್ಲಿ ದುಷ್ಟ ಬೇಡರು ಮತ್ತು ಹಾವುಗಳನ್ನು ತಿಂದು ಹಸಿವನ್ನು ಹಿಂಗಿಸ್ಕೊಳ್ಳುವಂತೆ ಹೇಳ್ತಾನೆ. ವಾಸುಕಿಯು ತನ್ನ ಪ್ರಾಣ ಭಯವನ್ನು ಹೋಗಲಾಡಿಸೋದಕ್ಕೋಸ್ಕರ ಅಪ್ಪನನ್ನು ಮೊರೆ ಇಡ್ತಾನೆ. ಅಪ್ಪ ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸು ಅಂತ ಹೇಳ್ತಾನೆ. ವಾಸುಕಿ ತಪಸ್ಸಿನ ಮೂಲಕ ಶಿವನನ್ನು ಒಲಿಸ್ಕೊಂಡು ತನ್ನ ಪ್ರಾಣ ಭಯವನ್ನು ಹೋಗಲಾಡಿಸೋಕೆ ಕೇಳ್ಕೊತಾನೆ. ಅದಕ್ಕೆ ಶಿವ ಹೇಳ್ತಾನೆ, ವಾಸುಕಿ ಚಿಂತಿಸಬೇಡ, ಮುಂದಿನ ಕಲ್ಪದಲ್ಲಿ ಸರ್ಪಕುಲದ ರಕ್ಷಣೆಗಾಗಿ ನನ್ನ ಮಗನಾಗಿ ಸುಬ್ರಹ್ಮಣ್ಯ ಜನಿಸ್ತಾನೆ. ಆ ದಿನವೂ ತುಂಬ ದೂರ ಇಲ್ಲ, ಹತ್ತಿರದಲ್ಲೇ ಇದೆ. ಅಲ್ಲಿವರೆಗೂ ನೀನು ತಪಸ್ಸನ್ನು ಆಚರಿಸು ಅಂತ ಹೇಳ್ತಾನೆ. ಹೀಗೆ ಹಲವು ವರ್ಷಗಳಾದಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯು ತಾರಕಾಸುರನನ್ನು ಕೊಂದು ತನ್ನ ಆಯುಧ ಏನಿರುತ್ತೆ ಅದನ್ನು ದಾರಾ ನದಿಯಲ್ಲಿ ತೊಳಿತಾನೆ. ಅವನು ಕುಮಾರಸ್ವಾಮಿಯದಿಂದ ಆ ನದಿಯಲ್ಲಿ ತೊಳೆದ್ರಿಂದ ಆ ನದಿಯನ್ನು ಕುಮಾರಧಾರ ಅಂತ ಕರೀತಾರೆ. ಇಂದ್ರ ತನ್ನ ಮಗಳಾದ ದೇವಸೇನೆಯೊಂದಿಗೆ ಬಂದು ವಿವಾಹವಾಗುವಂತೆ ಪ್ರಾರ್ಥಿಸ್ಕೊಳ್ತಾನೆ.
ಷಣ್ಮುಖನ ಒಪ್ಪಿಗೆಯನ್ನು ಪಡೆದು ಸಕಲ ದೇವತೆಗಳು ಎಲ್ಲ ದೇವತೆಗಳು ಕುಮಾರಧಾರ ತಟದಲ್ಲಿ ಈ ಮದುವೆ ಮಾಡ್ತಾರೆ ಅವರಿಬ್ಬರು. ಆ ಸಮಯವೇ ಚಂಪಾಷಷ್ಠಿ ಅಂತ ಕರಿತೀವಿ. ಮುಂದೆ ವಾಸುಕಿ ಇಚ್ಛೆಯಂತೆ ತನ್ನ ಪತ್ನಿಯಾದ ದೇವಸೇನೆ ಮತ್ತು ವಾಸುಕಿಯ ಜೊತೆಯಲ್ಲಿ ಕುಕ್ಕೆಯಲ್ಲಿ ನೆಲೆಸೋದಕ್ಕೆ ಸುಬ್ರಹ್ಮಣ್ಯ ಇಚ್ಛಿಸ್ತಾನೆ. ವಿಶ್ವಕರ್ಮ ಮೂರ್ತಿಯನ್ನು ಮಾಡಿಕೊಡ್ತಾನೆ. ಬ್ರಹ್ಮ ಅದನ್ನು ಎಲ್ಲ ದೇವರ ಸಮ್ಮುಖದಲ್ಲಿ ಪ್ರತಿಷ್ಠಾಪನೆಗೊಳಿಸ್ತಾನೆ. ಸುಬ್ರಹ್ಮಣ್ಯ ದೇವರನ್ನ ಧರೆಗೆ ಇಳಿಸಿದ ವಾಸುಕಿಯನ್ನು ತುಳುನಾಡಿನ ಮನೆಗಳಲ್ಲಿ ನಾಗಬ್ರಹ್ಮ ಅಂತ ಕರೆದು ಪೂಜೆ ಮಾಡ್ತಾರೆ. ಸಕಲ ದೇವತೆಗಳು ವಾಸುಕಿಯನ್ನು ಹರಸ್ತಾರೆ. ಹಾಗಾಗಿ ಸುಬ್ರಹ್ಮಣ್ಯ ನೆಲೆಸಲು ಕಾರಣವಾದ ಗರುಡ ಬರದೆ ಕೆಲವು ಕಡೆ ಚಂಪಾಷಷ್ಠಿಯ ವೃತ್ತವನ್ನು ಎಳೆಯೋ ಕ್ರಮ ಇಲ್ಲ. ಅಂದರೆ ಚಂಪಾಷಷ್ಠಿ ಪೂಜೆ ಆದಮೇಲೆ ರಥ ಎಳಿಬೇಕು ಅಂದರೆ ಮೇಲೆ ಗರುಡ ಹಾರಿದ್ರೆ ಮಾತ್ರ ರಥವನ್ನು ಎಳೆಯೋ ಸಂಪ್ರದಾಯ ಇದೆ. ಈ ಹಬ್ಬವನ್ನು ಇಂದಿಗೂ ವೈಭವದಿಂದ ಅಲ್ಲಿ ಆಚರಿಸ್ತಾರೆ. ಇದು ಸುಬ್ರಹ್ಮಣ್ಯ ತುಳುನಾಡಿನಲ್ಲಿ ನಿಲ್ಲಿಸೋದಕ್ಕೆ ಕಾರಣವಾದ ಕತೆ. ಈ ಕಥೆಯನ್ನು ಕೇಳಿದವ್ರಿಗೆ ಸುಬ್ರಹ್ಮಣ್ಯನ ಆಶೀರ್ವಾದ ಆಗಲಿ ಅಂತ ಕೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ಸುಬ್ರಹ್ಮಣ್ಯಾಯ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಈ ವಿಡಿಯೋ ಕೇಳಿದವ್ರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಮತ್ತು ನನ್ನ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.